ನಾಗೇಂದ್ರ ರಾಜೀನಾಮೆಯನ್ನ ಕೊಡ್ತಾರಾ ಅಥವಾ ರಾಜ್ಯ ಸರ್ಕಾರ ಕಾಂಗ್ರೆಸ್ನ ಹೈಕಮಾಂಡ್ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳುತ್ತಾ? ಹೀಗೆ ಅನೇಕ ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಬಟ್ ಒಂದಂತೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಏನಾಗಬಹುದು ಅಂತೇಳಿ. ಬಿಜೆಪಿ MLC ಲಿಂಗರಾಜ್ ಪಾಟೀಲ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಬಿಜೆಪಿಯವರು ಹೋರಾಟವನ್ನ ಮಾಡ್ತಾರೆ, ಬಟ್ ಆ ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ಮಾತ್ರ ತಗೊಂಡು ಹೋಗೋದಿಲ್ಲ ಎನ್ನುವ ಆರೋಪ. ಸರ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಓಕೆ, ಗೋವಿಂದರಾಜು ಅವರೇ, ಬಿಜೆಪಿಯವರು ಹೋರಾಟವನ್ನು ಮಾಡ್ತಾರೆ, ಬಟ್ ಆ ಹೋರಾಟ ಯಾವುದು ಕೂಡ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋದಿಲ್ಲ ಅಂತೇಳಿ ಏನ್ ಹೇಳ್ತೀರಾ? ಸರ್, ಈಗ ನಾವು ಮೂಡ ವಿಚಾರದಲ್ಲೂ ಅಷ್ಟೇ. ಇವತ್ತು ಏನು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ, ಅದು ಕೂಡ ಇವತ್ತೇನು 60-65 ಕೋಟಿ ಅಷ್ಟು ಇರ್ತಕ್ಕಂಥ ಸೈಟನ್ನ ಇವತ್ತು ಸರ್ಕಾರಕ್ಕೆ ನಾವು ಮಾಡಿದಂಥ ಹೋರಾಟದ ಪ್ರತಿಫಲನೆ ವಾಪಸ್ ಕೊಡೋಂಥ ಕೆಲಸ ಆಗಿದ್ದು. ಇವತ್ತು ಇವತ್ತು ಜನರ ಮುಂದೆ ಇವತ್ತು ತಪ್ಪೊಪ್ಕೊಳ್ಳೋಂಥ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಿದ್ರು. ಯಾಕೆಂದ್ರೆ ಅವ್ರು ಏನು ತಪ್ಪೇ ಮಾಡಿಲ್ಲ, ಅದರಲ್ಲಿ ಆಗ ಪಾಲ್ಗೊಂಡೇ ಇರಲಿಲ್ಲ ಅಂದ್ರೆ ವಾಪಸ್ ಕೊಡೋಂಥ ಪ್ರಶ್ನೆ ಬರ್ತಿರ್ಲಿಲ್ವಾ? ಈ ರೀತಿಯ ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಯಾವತ್ತೂ ಕೂಡ ತಾರ್ಕಿಕ ಅಂತ್ಯ ಕಂಡೇ ಕಾಣುತ್ತೆ. ಒಟ್ಟು ಏನಂದ್ರೆ ಜನರಿಗೆ ಒಂದು ಉದಾತ್ತರವಾದ ಒಂದು ಉತ್ತರ ಸಿಗಬೇಕು. ಯಾಕೆಂದ್ರೆ ಇವತ್ತು ಏನು ಮೂಡಾದಲ್ಲಿ ಹೋರಾಟ ಆಯ್ತು, ನಾಗೇಂದ್ರ ವಿಚಾರವಾಗಿ ನಾವೇ ಹೋರಾಟ ಮಾಡಿದ್ದಂಥದ್ದು, ರಾಜೀನಾಮೆ ಪಡೆದಂಥದ್ದು. ಆದ್ರೆ ಇವತ್ತು ಒಂದು ಭ್ರಷ್ಟ ಸರ್ಕಾರ ಇವತ್ತು ಮತ್ತೆ ಒಳಗಡೆ ತಗೊಂಡು ಅವ್ರನ್ನ ಪೋಷಿಸುವಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಮತ್ತೆ ಅವ್ರ ತಂಡ. ಇವತ್ತು ರಾಹುಲ್ ಗಾಂಧಿ ಇವತ್ತು ದೇಶದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಬಂದಾಗ ಹೋರಾಟ ಮಾಡೋಂಥ ವ್ಯಕ್ತಿ ಇವತ್ತು ರಾಜ್ಯದಲ್ಲಿ ಆಗಿರ್ತಕ್ಕಂಥ ಹಗರಣದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಹಾಗಾದ್ರೆ ರಾಜ್ಯದಲ್ಲಿ ಇವತ್ತು ಕಣ್ಣು ಮುಂದೆ ನಡೆದಿರುವಂಥ ವಿಚಾರನೂ ಕೂಡ ಇವತ್ತೆಲ್ಲೋ ಒಂದು ಕಡೆ ಮ್ಯಾನೇಜ್ಮೆಂಟಲ್ಲಿ ಕೋಟಾದಲ್ಲಿ ಇವತ್ತು ಬಂದಂಥ ವ್ಯಕ್ತಿಗಳನ್ನ ತೊಗೊಂಡ್ಬಿಟ್ಟು ಅವ್ರು ಹೇಗೆ ಬಂದರೂ ಕೂಡ ಸಹಿಸ್ಕೊಂಡು ಇವತ್ತು ಭ್ರಷ್ಟಾಚಾರ ಮಾಡೋದನ್ನು ಒಳಗಡೆ ತೊಗೊಂಡು ಇನ್ನೂ ಕೂಡ ಲೂಟಿ ಮಾಡೋದಕ್ಕೆ ಪ್ಲಾನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂದರೆ ಇದು ಕಾಂಗ್ರೆಸ್ಸಿನ ವಿಫಲತೆ ಕಾಣ್ತಾ ಇಲ್ವಾ ನಿಮಗೆ? ಇವತ್ತು ರಾಜ್ಯದ ಜನತೆ ಮುಂದೆ ಅವ್ರು ನಿಂತ್ಕೊಂಡು ಮಾತಾಡೋಂಥ ಶಕ್ತಿನೇ ಇಲ್ಲ. ಕಳೆದ 3 ವರ್ಷದಲ್ಲಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಣ ಅಂತಂದ್ರೆ ಇವತ್ತು ಆ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ನೀವು ಯಾವ ವಿಚಾರನ ಚರ್ಚೆ ಮಾಡಕ್ ಹೋಗ್ತೀರಾ? ಜನರಿಗೆ ಯಾವ ರೀತಿ ಒಳ್ಳೆ ಕೆಲಸ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಾ? ಸರ್, ಈ ರಾಜ್ಯದಲ್ಲಿ ದಿನ ಬೆಳಗಾದ್ರೆ ನಾವು ನೋಡ್ತಾ ಇರೋದೇನಂದ್ರೆ ಒಂದು ಇಷ್ಟು ದಿನ ಕುರ್ಚಿ ಕಾದಾಟ ಆಯಿತು, ಕುರ್ಚಿ ಆದಮೇಲೆ ನೀವು ಸಚಿವ ಸ್ಥಾನ ಹಂಚಿಕೆ ಮಾಡೋದಕ್ಕೆ ಕಾಲಹರಣ ಮಾಡಿದ್ರು. ಇದೇ ರೀತಿ ಕಾಲಹರಣ ಮಾಡಿ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾಣ್ತಾ ಇಲ್ಲ. ಇವತ್ತು ಅದೇ ಭಾಗದಲ್ಲಿ ಇರ್ತಕ್ಕಂಥ ನೀರಿನ ಸಮಸ್ಯೆ ಎದ್ದು ಕಾಣ್ತಾ ಇದೆ. ಕೆಲವೊಂದು ಜಾಗದಲ್ಲಿ ಅತಿವೃಷ್ಟಿ ಜಾಸ್ತಿ ಆಗೈತೆ. ಇದ್ರ ಬಗ್ಗೆ ಚರ್ಚೆ ಮಾಡಿ ಯಾವ್ದನ್ನ ಇರ್ತಕ್ಕಂಥ ಇನ್ಚಾರ್ಜ್ ಸಚಿವರಾಗಲಿ ಯಾವ್ದನ್ನ ಒಂದು ಅಧ್ಯಯನ ಮಾಡಿ ಸರ್ಕಾರದಿಂದ ಇಷ್ಟು ಹಣವನ್ನು ರೈತರಿಗೋಸ್ಕರ ಕೊಡಿಸಿರ್ತಕ್ಕಂಥದ್ದು ಯಾವ್ದನ್ನ ಒಂದು ಉದಾಹರಣೆಗಳಿದ್ರೆ ಕೊಡ್ಲಿ. ಇವ್ರಿಗೆ ಏನು ಅಂದ್ರೆ ಕುರ್ಚಿ ಮೇಲೆ ಕೂತ್ಕೊಂಡು ಸರ್ಕಾರದ ಹಣವನ್ನ ಬೇಕಾದ ರೀತಿಯಲ್ಲಿ ಕೊಳ್ಳೆ ಹೊಡ್ಕೊಂಡು ಮಜಾ ಮಾಡೋದು ಒಂದೇ ಬಿಟ್ರೆ ಬೇರೆ ರಾಜ್ಯದ ಜನತೆಯ ಪರವಾಗಿ ಯಾವ್ದನ್ನ ಒಂದು ಕೆಲಸ ಮಾಡಿರೋದಿದ್ರೆ ಕೊಡಿ. ಇವತ್ತೇನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು 18 ಕಂಪ್ನಿಗಳಿಗೆ ಫೇಕ್ ಅಕೌಂಟ್ಗೆ ಸರ್, ಅದು ಯಾವ ರೀತಿ ನೋಡಿ, ನಾನು ಅದು ಕಂಪ್ನಿಗಳ ಹೆಸರು ಹೇಳ್ತೀನಿ. ಈ ತರ ಕಂಪ್ನಿಗಳಿಗೆ ಒಂದು DPR ಮಾಡೋ ಅಂಥದ್ದು ಯಾವ್ದನ್ನ ಒಂದು ಉದಾಹರಣೆಗಳು ಸರ್ಕಾರದ ಮುಂದೆ ಇಡಬೇಕಲ್ವಾ? ಯಾವುದೂ ಇಲ್ಲ ನೋಡಿ. ಜೆಲಿಯಂಟ್ ಅಂತ ಒಂದು ಕಂಪ್ನಿ, FMF ಮಸ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ, ಅಕೌಂಟ್ ಕಂಪ್ನಿ, ಅದಕ್ಕೆ 5,46,00,000 ಟ್ರಾನ್ಸ್ಫರ್ ಮಾಡ್ತಾರೆ. ಅದೇ ರೀತಿ ಹ್ಯಾಪಿಯೆಸ್ಟ್ ಮೈಂಡ್ಸ್ ಅಂತ ಹೇಳ್ಬಿಟ್ಟು ಅದಕ್ಕೆ 4,53,00,000 ಟ್ರಾನ್ಸ್ಫರ್ ಮಾಡ್ತಾರೆ. ಮನು ಅಂತ ಹೇಳ್ಬಿಟ್ಟು ಸುಮಾರು 5,01,00,000 ಟ್ರಾನ್ಸ್ಫರ್ ಮಾಡ್ತಾರೆ. ಅದ್ರ ಜೊತೆಯಲ್ಲಿ YM ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು 4,98,00,000 ಟ್ರಾನ್ಸ್ಫರ್ ಮಾಡ್ತಾರೆ. ವೋಲ್ಟಾ ಅಂತ ಕಂಪ್ನಿಗೆ 5,12,00,000 ಟ್ರಾನ್ಸ್ಫರ್ ಮಾಡ್ತಾರೆ. ನಿತ್ಯ ಅಂತ ಹೇಳ್ಬಿಟ್ಟು 4,47,00,000 ಟ್ರಾನ್ಸ್ಫರ್ ಮಾಡ್ತಾರೆ. MS ಟಾಲಕ್ ಅಂತ ಹೇಳ್ಬಿಟ್ಟು ಸುಮಾರು 5 ಕೋಟಿ ಟ್ರಾನ್ಸ್ಫರ್ ಮಾಡ್ತಾರೆ. ಅದೇ ರೀತಿ ಸಿಸ್ಟಮ್ ಅಂಡ್ ಸರ್ವಿಸ್ 4,55,00,000 ಟ್ರಾನ್ಸ್ಫರ್ ಮಾಡ್ತಾರೆ. ರಾಮ್ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ಸುಮಾರು 5,07,00,000 ಟ್ರಾನ್ಸ್ಫರ್ ಮಾಡ್ತಾರೆ. ಸ್ಕಿಲ್ ಮ್ಯಾಪ್ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು 4,89,00,000 ಟ್ರಾನ್ಸ್ಫರ್ ಮಾಡ್ತೀರಾ? ಸರ್, ಇಲ್ಲಿ ಒಂದು ಸ್ಕಿಲ್ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಒಂದು DPR ಸಬ್ಮಿಟ್ ಆಗುತ್ತೆ. ಇಂಥ ವಿದ್ಯಾರ್ಥಿಗಳು ಇಷ್ಟು ವಿದ್ಯಾರ್ಥಿಗಳನ್ನ ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಇವ್ರು ಮಾಹಿತಿ ಕೊಡಬೇಕು. ಈ ರಾಜ್ಯದಲ್ಲಿ ಯಾವ್ದೋ ಒಂದು ಮಾಹಿತಿ ಕೊಟ್ಟು DPR ತಗೊಂಡು ಇಷ್ಟು ಜನಕ್ಕೆ ನಾವು ಟ್ರೈನಿಂಗ್ ಕೊಡ್ತೀವಿ ಅಂತ ಯಾವ್ದೋ ಒಂದು ಕಾರ್ಯಕ್ರಮ ಮಾಡಿದಾರ? ನಾಚಿಕೆ ಆಗಬೇಕಲ್ಲ ಇವತ್ತು ಕಾಂಗ್ರೆಸ್ನವ್ರಿಗೆ. ಇವತ್ತು ಇರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿಯ ಯುವಕರಿಗೆ ಅನುಕೂಲ ಆಗ್ಬೇಕಾಯ್ತು. ಒಂದೇ ಒಂದು ಯುವಕರಿಗೆ ಯಾವ್ದನ್ನ ಅಭಿವೃದ್ಧಿ ಮಾಡಿದ್ದು ಯಾವ್ದನ್ನ ಅನುಕೂಲ ಮಾಡಿರ್ತಕ್ಕಂಥ ಉದಾಹರಣೆ ಇಡ್ಲಿ ರಾಜ್ಯದ ಜನತೆ ಮುಂದೆ. ಲಿಂಗರಾಜ್ ಪಾಟೀಲ್ ಅವರೇ, ಈಗ ಬಿಜೆಪಿ ಈಗ ಹೋರಾಟ ಮಾಡ್ತಾ ಇರೋದು ತಮ್ಮ ಪಕ್ಷದ ಮೈಲೇಜ್ಗಾಗಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಕ್ಷ ನೆಲೆ ಕಾಣೋದು ಕಷ್ಟ ಆಗ್ತಾ ಇದೆ, ಅಲ್ಲಿ ಹೋರಾಟ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ, ಅದಕ್ಕಾಗಿ ಪಾದಯಾತ್ರೆಯನ್ನ ಆರಂಭಿಸಿದ್ದೀವಿ ಅಂತ. ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ಭಾರತೀಯ ಜನತಾ ಪಕ್ಷಕ್ಕೆ ಹೋರಾಟ ಇದೇನು ಹೊಸದಲ್ಲ. ಈ ನಮ್ಮ ಪಕ್ಷ ಬೆಳೆದಿರೋದೇ ಹೋರಾಟದಿಂದ. ಹಲವಾರು ವಿಷಯಗಳನ್ನ ತೆಗೆದುಕೊಂಡು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ನಾವು ಹೋರಾಟ ಮಾಡಿ ಪಕ್ಷವನ್ನ ಬಲಪಡಿಸಿದ್ದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಇವತ್ತು ಈ ಕೆಲವೊಂದೇನು ನಮ್ಮ ಗೋವಿಂದರಾಜ್ ಅವರು ಮಾಹಿತಿಯನ್ನು ಕೊಟ್ರಲ್ಲ, ಇದನ್ನ ನಮ್ಮ ಸದಸ್ಯರಾದ CT ರವಿ ಅವರು ಒಂದು ಪ್ರಶ್ನೆ ಮಾಡಿದ್ರು ವಿಧಾನ ಪರಿಷತ್ನಲ್ಲಿ. ಆ ಪ್ರಶ್ನೆಗೆ ಉತ್ತರ ಕೊಟ್ಟಿರುವಂತ ಸರ್ಕಾರವೇ
ಲಿಖಿತ ಮೂಲಕ ಕೊಟ್ಟಿದ್ದಾರೆ ಇವೆಲ್ಲ ಡಾಟಾವನ್ನ. ಎಷ್ಟು ಹಣ ವರ್ಗಾವಣೆ ಆಯ್ತು, ಯಾರ್ಯಾರಿಗೆ ಹೋಯ್ತು, ಎಷ್ಟು ನಕಲಿ ಖಾತೆ ಅಂತ ಅವರೇ ಹೇಳಿದ್ದಾರೆ. ಆಮೇಲೆ ಎಷ್ಟು ವಸೂಲಿ ಆಗಿದೆ, ಅದರಲ್ಲಿ ಚಿನ್ನ ಇದೆ, ದೊಡ್ಡ ದೊಡ್ಡ ಕಾರ್ಗಳಿದಾವೆ. ಅಂದ್ರೆ ಹಗಲು ದರೋಡೆ ಮಾಡಿರುವಂತ ಈ ಸರ್ಕಾರ ಇದನ್ನ ಸುಮ್ಮನೆ ಬಿಡ್ಬೇಕಾ? ಆಮೇಲೆ ಇದು ಹೋರಾಟ ಇದು ಕೇವಲ ನಾಗೇಂದ್ರ ರಾಜೀನಾಮೆಗೋಸ್ಕರ ಅಲ್ಲ, ಇದು ಅದ್ರ ಜೊತೆಗೇನೆ ಸಾಕಷ್ಟು ರಾಜ್ಯದಲ್ಲಿರುವಂತಹ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ನಾವು ಹೋರಾಟ ಮಾಡ್ತಾ ಇದ್ವಿ. ಪಕ್ಷದ ಸಂಘಟನೆ ಅಂತೂ ಇಡೀ ರಾಜ್ಯದಲ್ಲಿ ಇದೆ, ಅದ್ರ ಬಗ್ಗೆ ಯಾರು ಚಿಂತೆ ಮಾಡ್ಬೇಕಾಗಿಲ್ಲ. ನಾವು ನಮ್ಮ ಕಲ್ಯಾಣ ಕರ್ನಾಟಕ ಇರ್ಬೋದು, ನಾವು ಇಡೀ ರಾಜ್ಯದಲ್ಲಿ ಪಕ್ಷ ನಾವು ನಿರಂತರ ಹೋರಾಟ ಮಾಡ್ತಾ ಬಂದಿದೀವಿ, ಮುಂದೆಯೂ ಕೂಡ ಹೋರಾಟ ಮಾಡ್ತೀವಿ. ಒಟ್ಟಾರೆ ಈ ರಾಜ್ಯದಲ್ಲಿ ಇಂಥ ಒಂದು ದರಿದ್ರ ಭ್ರಷ್ಟ ಸರ್ಕಾರನ ಕಿತ್ತಿವರೆಗೂ ನಮ್ಮ ಹೋರಾಟ ಮುಂದುವರಿತದೆ ಸರ್. ಎಸ್. ಹಾಗೆಯೇ ಮುಂಡರಗಿ ನಾಗರಾಜ್ ಅವರೇ, ಈಗಾಗಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಪಕ್ಷದ ಶಾಸಕರು ಮತ್ತು ಸಚಿವರು ಶಿಸ್ತಿನ ಸಿಪಾಯಿಗಳು, ರಾಜೀನಾಮೆ ಕೇಳಿದ್ರೆ ಕೊಡ್ತಾರೆ ಎನ್ನುವಂತ ಅರ್ಥದಲ್ಲಿ ಬೆಳಗ್ಗೆ ಮಾತಾಡ್ತಾ ಇದ್ರು. ಶಿಸ್ತಿನ ಸಿಪಾಯಿಗಳೇ, ಖಂಡಿತ ನಮ್ಮ ಹೈಕಮಾಂಡ್ ಹೇಳಿದ್ರೆ ಕೊಡ್ತೀವಿ. ಆದ್ರೆ ಸರ್ ನಂದೊಂದು ಹೈಕಮಾಂಡ್ ರೀ, ನಿಮ್ಗೆ ಹೈಕಮಾಂಡ್ ಅಂದ್ರೆ ಯಾರು ನಿಮ್ಮಲ್ಲಿ? ನಿಮಗೆ ಯಾರು ಹೈಕಮಾಂಡ್? ನಮ್ಗೆ ನಾಗೇಂದ್ರನ್ ತೆಗೆದ್ರೆ ಎಲ್ಲ ಹೈಕಮಾಂಡ್ಗೆಲ್ಲ ಕಪ್ಪು ಕಾಣಿ. ನಮ್ಮ ಹೈಕಮಾಂಡ್ ಬಗ್ಗೆ ನಾವು ಮಾತಾಡ್ತೀವಿ. ಹೈಕಮಾಂಡ್ ಬಗ್ಗೆ ಮಾತಾಡ್ತೀರಿ ನೀವು ಸರ್? ನಮ್ಮ ವರಿಷ್ಠ ನೇತೃ ಹೇಳಿದ್ರೆ, ವರಿಷ್ಠ ನಾಯಕರು ಹೇಳಿದ್ರೆ ಖಂಡಿತ ರಾಜೀನಾಮೆ ಕೊಡ್ತೀವಿ. ಆದರೆ ಈ ವಿಚಾರದಲ್ಲಿ ಕೊಡ್ತಕ್ಕಂತ ಪ್ರಮೇಯ ಉದ್ಭವ ಆಗೋದಿಲ್ಲ ಸರ್. ಯಾಕೆ ಅಂತಂದ್ರೆ ಸರ್, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಅವ್ರಿಬ್ಬರು ಮಾತಾಡ್ತಾ ಇದಾರೆ ಬಿಜೆಪಿಯಿಂದ, ನಾನು ಒಬ್ಬನಿಗೆ ಅವಕಾಶ ಕೊಡಿ. ನಾನು ಕಾಂಗ್ರೆಸ್ ಇಂದ ಮಾತಾಡ್ತಾ ಇದ್ದೀನಿ, ಬಳ್ಳಾರಿ ಸರ್. ಇವತ್ತು ಅವ್ರು ಹೇಳ್ತಾ ಇದ್ರು ಇಷ್ಟೊತ್ತು ಇಷ್ಟಿಷ್ಟು, ಇದಕ್ಕೂ ಇಷ್ಟ 5 ಕೋಟಿ ಹೋಗಿದೆ, ಇದಕ್ಕೆ 5 ಕೋಟಿ ಹೋಗಿದೆ ಅಂತ ಹೇಳಿ. ನಾನು ನಾಗೇಂದ್ರ ಅವರು ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ, ಅವ್ರ ಅಣ್ಣ ಆಗ್ಲಿ, ತಮ್ಮ ಆಗ್ಲಿ, ಅಕ್ಕ ಆಗ್ಲಿ, ತಂಗಿ ಆಗ್ಲಿ, ಅವ್ರ ರಿಲೇಷನ್ ಆಗ್ಲಿ, ಫಾರ್ ರಿಲೇಷನ್ ಆಗ್ಲಿ, ಅದು ಅಥವಾ ಸ್ನೇಹಿತರಾಗ್ಲಿ, ಇನ್ನಿತರ ಯಾರಿಗಾದ್ರೂ ಒಂದು ಅಕೌಂಟ್ ಹೋಗಿದೆಯಾ? 87 ಲಕ್ಷ ಏನೋ, 87 ಬೇರೆ ಅಕೌಂಟ್ ಹೋಗಿರೋದು ಹೌದು ಸರ್. ಹಂಗಾದ್ರೆ ಬೇರೆ ಅಕೌಂಟ್ ಹೋಗಿರೋದು ಹೌದು, ಅದು ಗೊತ್ತಿಲ್ಲ ಸರ್. ಈಗ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ನಾನು ಹೇಳ್ತೀನಿ ಸರ್, ಪೂರ್ತಿ ಮುಗಿಸ್ತೀನಿ ಸರ್. ಇದರಲ್ಲಿ ಈಗಾಗಲೇ 79 ಕೋಟಿ 68 ಲಕ್ಷ ವಾಪಸ್ ಬಂದಿದೆ ಸರ್. ಈಗ ಅಂದ್ರೆ 91% ಈಗಾಗಲೇ ವಾಪಸ್ ಬಂದಿದೆ. 87 ಕೋಟಿ ಸರ್, 187 ಕೋಟಿ ಅಲ್ಲ, 100 ಸರ್. ಇದಕ್ಕೆ ಬಿಜೆಪಿ ನಾಯಕರು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಅಣ್ಣ ತಮ್ಮಂದ್ರು ಎಲ್ಲರೂ ಅವ್ರದ್ದು ಈ ದೊಡ್ಡ ಪಟ್ಟಿ ಇದೆ, ನನ್ನ ಹತ್ರ ಇಲ್ಲಿದೆ ಅವ್ರದ್ದು ದೊಡ್ಡ ಪಟ್ಟಿ. ಅವರು 2020ರಿಂದ 19ರಿಂದ 23ವರೆಗೆ ಮಾಡಿದ್ರಲ್ಲ, ಅದ್ರದ್ದೊಂದು ಪಟ್ಟಿ ನನ್ನ ಹತ್ರ ಇದೆ. ವಿಜಯವಾಣಿ ಅವರು ಇದನ್ನ ಪ್ರಕಟ ಮಾಡಿದಾರೆ, ನಾನಲ್ಲ, ನಾನೇನ್ ಮಾಡಿಲ್ಲ. ಅವ್ರದೇ ಪತ್ರಿಕೆ ವಿಜಯವಾಣಿ ಅವರು ಪ್ರಕಟ ಮಾಡಿದ್ರೆ ನಾನು ಇದನ್ನ ಶೋ ಮಾಡ್ತೀನಿ, ನಾವು ಜನರ ಮುಂದೆ ಹೋಗ್ತೀವಿ ಸರ್. ಇದು ಏನಾಗಿದೆ ಸರ್, 187 ಕೋಟಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರದಿಂದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ MG ರಸ್ತೆಗೆ ಬಂತು. ಅಲ್ಲಿಂದ 87 ಕೋಟಿ ಮಾತ್ರ ಹೋಗಿದೆ, 100 ಕೋಟಿ ಅಲ್ಲೇ ಉಳ್ಕೊಂಡಿದೆ, ಅದು ಎಲ್ಲಿ ಹೋಗಿಲ್ಲ. ಅದರಲ್ಲಿ ಈಗಾಗಲೇ 79 ಕೋಟಿ 68 ಲಕ್ಷ ಮಾತಾಡಿ ಸರ್, ಮಾತಾಡಿ. ರಿಕವರಿ ಆಗಿದೆ ಸರ್. ಒಂದು ಸರ್. ಎರಡನೇದು ಸರ್, ನನ್ನ ಪ್ರಶ್ನೆ ಸರ್, ಮೂಲ ಪ್ರಶ್ನೆಗೆ ಅವ್ರು ಉತ್ತರ ಕೊಡಕ್ ತಯಾರಿಲ್ಲ ಸರ್. ಈಗ ನಾಗೇಂದ್ರ ಅವ್ರ ಬಗ್ಗೆನೆ ನಮ್ಮ ರಾಜ್ಯ ಸರ್, ಈಗ ನಾವು ಸದನ ಕೊಟ್ಟಿದ್ರು, ನಮ್ಮ ರಾಜ್ಯ ಸರ್ಕಾರದ ನಮ್ಮ ಏನು ಸದನ ಕೊಟ್ಟಿದ್ರು, ಅವ್ರು ಸದನದಲ್ಲಿ ಮಾತಾಡ್ಬೋದು ಆಯ್ತಲ್ಲ, ಚರ್ಚೆಗೆ ಯಾಕೆ ಬರ್ತಾ ಇಲ್ಲ ಸರ್? ಚರ್ಚೆ ಮಾಡ್ಲಿಕ್ಕೆ ಏನ್ ಪ್ರಾಬ್ಲಮ್ ಆಗಿದೆ? ಒಂದೇ ಒಂದಿನ ಚರ್ಚೆ ಮಾಡ್ತೀರಾ? ಒಂದೇ ಒಂದಿನ ಚರ್ಚೆ ಮಾಡ್ಬೇಕಾಯ್ತು, ಸಾಕಾಗಿತ್ತು. ಅಲ್ಲಿ ಕೇಳ್ಬೇಕಲ್ಲ ಇದೇ ವಿಚಾರದಲ್ಲಿ. ಯಾಕೆ ಸದನದ ಒಳಗಡೆ ಚರ್ಚೆ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ನಾವು ನಿಜಾಂಶ ಹೇಳ್ತೀವಂತನಾ? ಭಯ ಇದೆಯಾ ಅವರಿಗೆ? ಬಿಜೆಪಿ ಅವ್ರಿಗೆ ಭಯ ಇದೆ ಏನ್ ಸರ್? ಅಂದ್ರೆ ದಲಿತರು ಯಾರು ಇದಾಗಬಾರ್ದು, ಮಂತ್ರಿಗಳಾಗಬಾರ್ದಾ? ದಲಿತ ಸಮುದಾಯಕ್ಕೆ ಅನುಕೂಲ ಆಗ್ಬೇಕಾರ್ತಕ್ಕಂಥ ಹಣವನ್ನೇ ತಿಂದಿರ್ತಕ್ಕಂಥವ್ರಿಗೆ ನೀವು ಬೇರೆ ಸಚಿವರನ್ನ ಮಾಡೋದಕ್ಕೆ ದುಡ್ಡೆಲ್ಲ ಹೋಗಿದೆ, ದುಡ್ಡಲ್ಲೇ ಹೋಗಿದೆ ಸ್ವಾಮಿ. ಅಲ್ಲ, ನೀವು ಕೇಳಿದ್ಕೆ ವಾಪಸ್ ತರಿಸಿದೀರಾ, ಇಲ್ಲ ಅಂದ್ರೆ ಹೋಗ್ಬಿಡ್ತಾ ಇತ್ತಲ್ಲ. ಹಾಗಾದ್ರೆ ಇವತ್ತು ಹೋರಾಟ ಮಾಡಿದ್ರಿಂದ ವಾಪಸ್ ತರಿಸ್ತಾ ಇದ್ದೀರಾ. ಒಂದ್ ನಿಮಿಷ, ಅದಕ್ಕೆ ಸಮಾಧಾನ ಕೇಳಿಸ್ಕೊಳ್ಳಿ. ಯಾವಾಗ ಹಗರಣ ಅಂತ ಗೊತ್ತಾಗಿದ ತಕ್ಷಣ ಅಲ್ಲಿ ಅಧ್ಯಕ್ಷರಿದ್ದಾರೆ, ಅದಕ್ಕೆ ಬಸವನಗೌಡ ದದ್ದಲ್ ಅಂತೇಳಿ, ನಾನು ಒಬ್ಬ ಚೇರ್ಮನ್ ಇದ್ದೆ ನಿಗಮದ, ಅವರು ಇಮಿಡಿಯೇಟ್ ಆಗಿ ಅದನ್ನ ಫ್ರೀಸ್ ಮಾಡಿಸ್ತಾರ. ಎಲ್ಲೂ ಹೋಗಿಲ್ಲ, ಎಲ್ಲೆಲ್ಲಿ ಅಕೌಂಟ್ಗಳಿಗೆ ಹೋಗಿತ್ತು ವಾಪಸ್ ಫ್ರೀಸ್ ಮಾಡಿಸಿ ವಾಪಸ್ ತರಿಸಿದ್ದಾರೆ. ಯಾರು ಯೂಸ್ ಮಾಡ್ತಿಲ್ಲ ಅಮೌಂಟ್ ಅನ್ನ. ಸರ್ ಸರ್, ನಮ್ದೊಂದು ಮನವಿ ಇದೆ ಸರ್. ಈಗ 2 ತನಿಖಾ ಸಂಸ್ಥೆ SIT ಅವರು ಯಾವುದೇ ಇವ್ರದ್ದು ಇದರಲ್ಲಿ ಭಾಗಿಯಾಗಿಲ್ಲ. ಇದು ಅಧಿಕಾರಿಗಳು, ಅಲ್ಲಿನ ಏನು ನಿಗಮದ ಅಧಿಕಾರಿಗಳು ಮತ್ತು ಬ್ಯಾಂಕಿನ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಅಂತಕ್ಕಂಥ ವರದಿಯನ್ನು ಕೊಟ್ಟು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಡೆತ್ ನೋಟ್ ಅಲ್ಲಿ ಬರ್ದಿದ್ರಲ್ಲ, ಅದೇನಂತ ಒಪ್ಕೊಳ್ತೀರಾ?
ಒಂದ್ ನಿಮಿಷ ಸರ್, ಸ್ವಲ್ಪ ಕೇಳಿಸ್ಕೊಳ್ಳಿ ಸರ್. ತಾವು ಮಾತಾಡ್ಬೇಕಾದ್ರೆ ಏನಾದ್ರು ಮಾತಾಡಿದ ನಾನು ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ, ತಾಳ್ಮೆ ಇಟ್ಕೊಳ್ಳಿ ದಯಮಾಡಿ. ತಾವು ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ, ಕೇಳಿಸ್ಕೊಳ್ಳಿ ಸರ್. ಈಗ SIT ಆಗಿದ್ಮೇಲೆ ಇಡಿ ಬಂದ್ರು, ಇಡಿ ಬಂದು ಕೇಸ್ ಮಾಡಿದ್ರು, FIR ಹಾಕಿದ್ರು, ಅರೆಸ್ಟ್ ಮಾಡಿದ್ರು, ಓಕೆ ಜೈಲಿಗೆ ಹಾಕಿದ್ರು, ಮತ್ತೆ ಅವರು ಟೋಟಲ್ ತನಿಖೆ ಮಾಡಿದ್ರು. ಮೊನ್ನೆ ನಾಗೇಂದ್ರ ಅವ್ರ ಸುತ್ತಮುತ್ತ ಇರ್ತಕ್ಕಂಥ ಇರೋ ಬರ ಲೀಡರ್ಗಳೆಲ್ಲರನ್ನು ತನಿಖೆ ಮಾಡಿದ್ರು, ತನಿಖೆಗೆ ಒಳಪಡಿಸಿ ಅರೆಸ್ಟ್ ಮಾಡ್ಕೊಂಡ್ರು. ಎಲ್ಲ ಆಗಿದ್ಮೇಲೆ ಒಂದು ಸಣ್ಣ ಏನು ಕ್ಲೂ ಸಿಕ್ಕಿಲ್ಲ. ಅವ್ರು ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ. ಓಕೆ ಚಾರ್ಜ್ ಶೀಟ್ ಕೊಟ್ಟಿದ್ಮೇಲೆ ತಾನೇ ನಾವು ಸಂಪುಟಕ್ಕೆ ಸೇರಿಸ್ಕೊಂಡಿರೋದು. ಓಕೆ, ಮುಂದಿನ ಹಂತದಲ್ಲಿ ಮಾಹಿತಿನ ಪಡ್ಕೊಳ್ತೀನಿ ನಿಮ್ಮಿಂದ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಬಿಜೆಪಿ MLC ಲಿಂಗರಾಜ್ ಪಾಟೀಲ್, ಧನ್ಯವಾದಗಳು ಇವರಿಗೆ. ಹಾಗೇನೆ ಒಂದ್ ಕಡೆಯಲ್ಲಿ ಚರ್ಚೆಗಳು ಜೋರಾಗಿ ಆಗ್ತಾ ಇವೆ. ನಾಗೇಂದ್ರ ರಾಜೀನಾಮೆಯನ್ನ ಕೊಡೋದು ಕನ್ಫರ್ಮ್ ಅಂತೇಳಿ, ಇತ್ತ ಕಾಂಗ್ರೆಸ್ನ ನಾಯಕರನ್ನ ಕೇಳಿದ್ರೆ ಇಲ್ಲ ಕೊಡೋದಿಲ್ಲ, ಅವರೇ ಕಂಟಿನ್ಯೂ ಆಗ್ತಾರೆ. ಹಾಗಾದ್ರೆ ಬೇರೆ ಶಾಸಕರು ಇಲ್ವಾ, ದಲಿತ ಶಾಸಕರು ಇಲ್ವಾ, ಅವ್ರಿಗೆ ಕೊಡ್ಬೋದಲ್ಲ ಅವಕಾಶವನ್ನ? ಹೀಗೆ ಅನೇಕ ಲೆಕ್ಕಾಚಾರಗಳು ಆಗ್ತಾ ಇವೆ.